ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು 15-20 ದಿವಸದಲ್ಲಿ 1,60,000 ರೂಪಾಯಿ ಸೇರ್ತವೆ. ಅವನಿಗೆ ಆಪರೇಷನ್ಗೆ ಎಷ್ಟು ಬೇಕು ಅಷ್ಟು ಹಣ ಸೇರ್ಬಿಡ್ತು. ಆಮೇಲೆ ಹೇಳಿದ್ರು ಅವರು, 1 ಪೈಸೆ ಹೆಚ್ಚು ಬೇಡ, ಮುಂದೆ ಯಾರಾದ್ರೂ ಕೊಟ್ಟರೆ ಅದನ್ನ ಮುಂದೆ ಇನ್ನೊಬ್ರಿಗೆ ಕೊಡಿ ಅಂತ ಹೇಳಿದ್ರು. ಅವನಿಗೆ ನೌಕರಿ ಸಿಕ್ಕಿದ್ದು ಸದ್ಯ. ಅವನು ಹೇಳ್ತಾ ಇದ್ದಾನೆ, ಆ 1,60,000 ರೂಪಾಯಿನೊಳಗೆ 1 ಪೈಸೆ 1 ರೂಪಾಯಿನ ಇಟ್ಕೊಡೋದಿಲ್ಲ, ಅದನ್ನು ಸಮಾಜಕ್ಕೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಆ ನೌಕರಿ ಯಾವಾಗ ನಮ್ಗೆ ಒಂದು ಕುಟುಂಬ ನಮ್ಮಲ್ಲಿದೆ. ಅಂಥವ್ರ ಮನೆಯಲ್ಲಿ ನಾನು, ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು 9 ದಿವಸ ಇದರಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗುದು ನಾನು. ಅವರಿಗೆ ಆಸ್ಪತ್ರೆಯ ಮಾನಸಿಕ ಹಿಂಸೆಯನ್ನು ನಾನು ತೋರಿಸೇ ಇಲ್ಲ ಅವರಿಗೆ. ಒಬ್ಬೊಬ್ಬರು ಮನೆ ಕರ್ಕೊಂಡು ಹೋಗೋದು, ಗದಗಿಗೆ ವೀರನಾರಾಯಣ ಗುಡಿಗೊಮ್ಮೆ ಕರ್ಕೊಂಡು ಹೋಗಿದ್ದೆ, ಆಸ್ಪತ್ರೆ ಅನಿಸಿಲ್ಲ ಅವರಿಗೆ. ಹಾಗಾಗಿ ನಾನು ಇವ್ರ ಮೂಲಕ ನಾಗರಾಜ ಹಿರೇಮಠ ಅವರು 9 ದಿವಸ ನಮ್ಮ ತಂದೆಯನ್ನು ಹೆಂಗೆ ಕಂಡ್ರು, ಯಾವ ವ್ಯಕ್ತಿತ್ವವನ್ನು ಕಂಡ್ರು, ಅವರಲ್ಲಿ ಏನು ವಿಶೇಷತೆ ಕಂಡ್ರು ಅಂತ ಅವ್ರ ಮಾತನಲ್ಲೇ, ಒಳ್ಳೆ ವಾಗ್ಮಿ ಕೂಡ ಅವ್ರ ಮಾತನಲ್ಲೇ ಕೇಳೋಣ. ವಾಸ್ತವಿಕವಾಗಿ ನಮಗೆ ಎಲ್ಲ ಗೊತ್ತಿರ್ತದೆ, ನೋಡ್ಕೊತ ಮಾಡ್ಬೋದು. ಅವ್ರು ಬಳಸೋದು ಬ್ರೈನ್ ಲಿಪಿ ಬಳಸ್ಬೇಕಷ್ಟೇ ಅವರು, ಇಲ್ಲಾಂದರೆ ಮಸ್ತಿಷ್ಕ ಲಿಪಿ ಬಳಸ್ಬೇಕು ಅವರು ಅಷ್ಟೇ. ಅದನ್ನು ನೋಡೋಣ ಹೆಂಗೆ ಬಳಸ್ತಾರೆ, ಹೆಂಗೆ ಹೇಳ್ತಾರೆ ಅಂತ. ನೀವು ಕುತೂಹಲ ನಿಮಗೂ ಇರ್ಬೋದಲ್ಲ, ಅವರು ನೋಡೋಣ. ಅವ್ರಿಗೆ ಬನ್ನಿ, ಮಾತಾಡೋರು. ಆ ಮೈಕ್ ಅಮ್ಮ ಅಲ್ಲಿ